ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯಾಂಶಗಳು: ಮೈಲಾರ ಲಿಂಗೇಶ್ವರ ದೇವಸ್ಥಾನಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ. ಕಾರಿನ ಗ್ಲಾಸ್ ಒಡೆದು 2 ಲಕ್ಷ ಹಣ ದೋಚಿದ ಕಳ್ಳ. ಎಂಸಿಎಸ್ ಅಭಿಮಾನಿ ಬಳಗ ವತಿಯಿಂದ ಹಿರಿಯ ನಾಗರಿಕರಿಗೆ ಬಹುಮಾನಗಳ ವಿತರಣೆ. ಪೊಲೀಸ್ ಇಲಾಖೆಗೆ ಬ್ಯಾರಿಕೇಡ್ ಕೊಡುಗೆ ನೀಡಿದ ಡೆಕ್ಕನ್ ಆಸ್ಪತ್ರೆ. ರಸ್ತೆ ನುಂಗಿರುವ ಗುಂಡಿಗಳು, ನಿಲ್ಲದ ವಾಹನ ಸವಾರರ ಸರ್ಕಸ್, ಇದ್ದು ಇಲ್ಲದಂತೆ ಇರುವ ಪಿಡಬ್ಲ್ಯೂಡಿ. ಇತ್ತೀಚೆಗೆ ಶಿಕ್ಷಣ ವೇಗವಾಗಿ ಚಲಿಸುತ್ತಿದೆ, ಹಾಗಾಗಿ ಪೋಷಕರು ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಎಂದು ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಚಿತ್ರದುರ್ಗ ಲೋಕಸಭಾ ಸದಸ್ಯ ಗೋವಿಂದ ಕಾರಜೋಳ ಹೇಳಿದರು. ನಾಯಕನಹಟ್ಟಿ ಸಮೀಪದ ಹೈಕಲ್ ಗ್ರಾಮದ ದಲಿತ ಕಾಲೋನಿಗೆ ಆಗಮಿಸಿದ ಅವರು ಮೈಲಾರ ಲಿಂಗೇಶ್ವರ ದೇವಸ್ಥಾನಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಹೈಕಲ್ ಗ್ರಾಮಕ್ಕೆ ಆಗಮಿಸುತ್ತಲೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಹೈಕಲ್ ಗ್ರಾಮ ಅಭಿವೃದ್ಧಿ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ನಮ್ಮ ದೇಶ ಸೇವೆಗೆ ಹಗಲು ರಾತ್ರಿ ಎನ್ನದೇ 18 ಗಂಟೆಗಳ ಕಾಲ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ. ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನು ಉತ್ತಮವಾಗಿ ಮಾಡುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿರವರಿಗೆ ಇಡೀ ವಿಶ್ವವೇ ಕೊಂಡಾಡುತ್ತಿದೆ ಎಂದು ಅವರು ಮಾತನಾಡಿದರು. ಶಿಕ್ಷಣವು ನಮ್ಮೆಲ್ಲರ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ, ನಮ್ಮೆಲ್ಲರಿಗೂ ಅತ್ಯುನ್ನತ ಸಾಮರ್ಥ್ಯವನ್ನು ತಲುಪಲು ದಾರಿ ಮಾಡಿಕೊಡುತ್ತದೆ ಎಂದು ಅವರು ಹೇಳಿದರು. ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ದಿನೇ ದಿನೇ ಕಳ್ಳತನ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಜನರು ಕಳ್ಳರ ಕಾಟದಿಂದ ಭಯಭೀತರಾಗಿದ್ದಾರೆ. ಹೋಟೆಲ್ ಮುಂದೆ ಕಾರು ನಿಲ್ಲಿಸಿ ಊಟ ಮಾಡಲು ಹೋದ ಕಾರಿನ ಗ್ಲಾಸ್ ಪುಡಿ ಮಾಡಿ ಹಣ ದೋಚಿರುವ ಘಟನೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಲಾರ ರಸ್ತೆಯ ಪಟೇಲ್ ಹೋಟೆಲ್ ಮುಂಭಾಗ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ವಾಸಿಯಾದ ಶಿವಕುಮಾರ್ ಎಂಬಾತ ಮರಗಳು ಕಟಾವು ಮಾಡುವ ಮಿಷಿನ್ ಖರೀದಿ ಮಾಡಲು ಚಿಂತಾಮಣಿ ನಗರಕ್ಕೆ ಬಂದಿದ್ದು ಊಟ ಮಾಡಲೆಂದು ನಗರದ ಕೋಲಾರ ರಸ್ತೆಯಲ್ಲಿ ಇರುವ ಪಟೇಲ್ ಹೋಟೆಲ್ಗೆ ತಮ್ಮ ಕಾರಿನಲ್ಲಿ ಹೋಗಿದ್ದಾರೆ. ಇದನ್ನು ಗಮನಿಸಿದ ಕಳ್ಳ ಹೋಟೆಲ್ ಮುಂಭಾಗ ನಿಲ್ಲಿಸಿದ ಕಾರಿನ ಗ್ಲಾಸ್ಗಳು ಹೊಡೆದು ಸುಮಾರು 2 ಲಕ್ಷ ರೂಪಾಯಿ ಹಣ ದೋಚಿ ಪರಾರಿಯಾಗಿದ್ದಾನೆ. ಘಟನೆಯ ವಿಷಯ ತಿಳಿದ ತಕ್ಷಣ ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ಸಿಬ್ಬಂದಿಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೆನರಾ ಬ್ಯಾಂಕ್ ಹತ್ರ ಅಲ್ಲಿ ವ್ಯಾಪಾರ ಆಗಬೇಕಂದ್ರೆ ನಾವು 2 ಲಕ್ಷ ಮುಂದೆ ವ್ಯಾಪಾರ ಅವ್ರಿಗೂ ನಮಗೂ ಸೆಟ್ ಆಗಿಲ್ಲ. ತಿರ್ಗಿ ಆಮೇಲೆ ಅದೇ ಬಿಟ್ಟರೆ ನಾವು ಕಾರಲ್ಲಿ ಇಟ್ಕೊಂಡು ಅಂದಾಜು ತಿರ್ಗಿ ಮತ್ತು ಮೇನ್ ರೋಡಿಗೆ ಬಂದು ಮತ್ತು ಪಾಟೀಲ್ ರೋಡ್ ಹತ್ರ ಊಟ ಮಾಡೋದು ಕಾರಲ್ಲಿ ಡ್ಯಾಶ್ ಬೋರ್ಡಲ್ಲಿ ಇಕ್ಕಿಬಿಟ್ಟು ಒಳಕ್ಕೆ ಹೋಗಿ ತಿರ್ಗಿ ಮತ್ತೆ ಬಂದು ನೋಡೋಕ್ಕೆ ಗ್ಲಾಸ್ ಹೋಗಿ ದುಡ್ಡು ತೊಗೊಂಡೋಗಿ ಏನಂತ ಗೊತ್ತಿಲ್ಲ. ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದು ಎಲ್ಲ ಬೆಂಕಿ ಮಾಡ್ತಾರೆ. ಶಾಂತಿ ಸುವ್ಯವಸ್ಥೆ ಕಾಪಾಡಲು ಹಾಗೂ ಪೊಲೀಸರಿಗೆ ವಿವಿಧ ಪರಿಸ್ಥಿತಿಯಲ್ಲಿ ಅತ್ಯುಪಯುಕ್ತವಾದ ಬ್ಯಾರಿಕೇಡ್ಗಳನ್ನು ಪೊಲೀಸ್ ಇಲಾಖೆಗೆ ನೀಡುವುದರ ಮೂಲಕ ಡೆಕ್ಕನ್ ಆಸ್ಪತ್ರೆ ಈ ಮಾದರಿ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಪಘಾತಗಳು ಆಗದಂತೆ ಮುನ್ನೆಚ್ಚರಿಕೆಯಾಗಿ ವೇಗ ನಿಯಂತ್ರಣವಾಗಿ ಹಾಗೂ ಜನನಿಬಿಡ ಪ್ರದೇಶದಲ್ಲಿ ಜನರನ್ನು ನಿಯಂತ್ರಿಸಲು ಇಲಾಖೆಗೆ ತೀರಾ ಅಗತ್ಯವಾಗಿರುವ 10 ಬ್ಯಾರಿಕೇಡ್ಗಳನ್ನು ಸಮಾಜಮುಖಿ ಚಿಂತನೆಯೊಂದಿಗೆ ಡೆಕ್ಕನ್ ಆಸ್ಪತ್ರೆ ವತಿಯಿಂದ ನೀಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬ್ಯಾರಿಕೇಡ್ಗಳನ್ನು ಇವರು ಉಚಿತವಾಗಿ ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಸೇರಿದಂತೆ ಮತ್ತಿತರರು ಇದ್ದರು. ಹಿರಿಯ ನಾಗರಿಕರಿಗೆ ಎಂಸಿಎಸ್ ಅಭಿಮಾನಿ ಬಳಗ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕ್ರೀಡಾ ಸ್ಪರ್ಧೆಗಳು ಆಯೋಜಿಸಲಾಗಿತ್ತು. ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮೊದಲ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ಗೆದ್ದ ಹಿರಿಯ ನಾಗರಿಕರಿಗೆ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಬಹುಮಾನಗಳನ್ನು ವಿತರಿಸಲಾಯಿತು. ಅದೇ ರೀತಿಯಾಗಿ ನಗರಸಭೆಯ ಆಯುಕ್ತರಾಗಿರ್ತಕ್ಕಂಥ 10 ಗುಂಡಿಗಳು ಇರುವ ರಸ್ತೆ ದುರಸ್ತಿಗೊಳಿಸದೆ ಕೇವಲ ಮಣ್ಣು ಹಾಕಿ ತೇಪೆ ಹಾಕುತ್ತಿರುವ ಇಲಾಖೆ. ಕೂಡ್ಲಿಗಿ ಪಟ್ಟಣದ ಪ್ರಮುಖ ಜನನಿಬಿಡ ರಸ್ತೆಗಳನ್ನು ನುಂಗಿ ಹಾಕಿರುವ ಗುಂಡಿಗಳು. ರಸ್ತೆಗಳು ಕಾಣೆಯಾಗಿ ಕೇವಲ ಗುಂಡಿಗಳೇ ಕಾಣುವ ಪಟ್ಟಣದ ಪ್ರಮುಖ ರಸ್ತೆಗಳು. ಡಿಸಿ ಬಂದರೆ, ಮಿನಿಸ್ಟರ್ ಬಂದರೆ ಮಾತ್ರ ರಸ್ತೆಗೆ ಮಣ್ಣಾಕಿ ಗುಂಡಿ ಮುಚ್ಚಿ ತಮ್ಮ ಮಾನ ಮುಚ್ಚಿಕೊಳ್ಳುತ್ತಾರೆ. ಪಿಡಬ್ಲ್ಯೂಡಿಯಲ್ಲಿ ಭಾರಿ ಹಗರಣ ಶಂಕೆ ವ್ಯಕ್ತ. ಇಲಾಖಾ ಉನ್ನತಾಧಿಕಾರಿಗಳು ಹಾಗೂ ಲೋಕಾಯುಕ್ತರು ಪರಿಶೀಲನೆ ನಡೆಸಿದರೆ ಮಾತ್ರ ನಿಜಾಂಶ ಬೆಳಕಿಗೆ ಬರುತ್ತದೆ. ಕಿರಿದಿರುವ ರಸ್ತೆಗಳು ಸಾಕಷ್ಟು ಗುಂಡಿಗಳನ್ನು ಹೊಂದಿ ವಾಹನ ಸವಾರರಿಗೆ ಹಗ್ಗದ ಮೇಲಿನ ನಡಿಗೆ ಎಂತಾಗಿದೆ. ಪ್ರಮುಖ ರಸ್ತೆಗಳು ಮೊಳಗಾತ್ರದ ಗುಂಡಿಗಳನ್ನು ಹೊಂದಿದ್ದು ವಾಹನ ಸವಾರರು ರಸ್ತೆ ಬಿಟ್ಟು ಪಾದಚಾರಿಗಳ ಮಣ್ಣಿನ ರಸ್ತೆಗಳನ್ನು ಅವಲಂಬಿಸಬೇಕಿದೆ. ಕಳೆದ 25 ವರ್ಷಗಳಿಂದಲೂ ನೆನೆಗುದಿಗೆ ಬಿದ್ದಿರುವ ಬಳ್ಳಾರಿ ರಸ್ತೆ, ಹೊಸಪೇಟೆ ಹಾಗೂ ಬೆಂಗಳೂರು ರಸ್ತೆ ಅಗಲೀಕರಣ ಅಭಿವೃದ್ಧಿ ಯಾವಾಗ ಎಂದು ಜಿಲ್ಲಾಡಳಿತಕ್ಕೆ ನಾಗರಿಕರ ಪ್ರಶ್ನೆ.
10 ಡಿಸಿ ಆದೇಶಗಳು ಆದರೂ ನಯಾ ಪೈಸೆ ಕಾಮಗಾರಿಯಾಗಿಲ್ಲ. ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಪ್ರಮುಖ ರಸ್ತೆಗಳ ಇಕ್ಕಲೆಗಳಲ್ಲಿನ ಚರಂಡಿಗಳನ್ನು ನುಂಗಿ ಒತ್ತುವರಿ ಮಾಡಿಕೊಂಡಿರುವ ಕಟ್ಟಡಗಳ ತೆರವು ತಿರುಕನ ಕನಸಾಗಿದೆ. ಪಟ್ಟಣದ ಪ್ರಗತಿಗೆ ಶಾಸಕರು ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಹೋರಾಟಗಾರರ ಇಚ್ಛಾಶಕ್ತಿ ಹೊಂದಬೇಕಿದೆ. 20 ವರ್ಷ ಆಯ್ತು, ಆಗಿಲ್ಲ, ಏನಿಲ್ಲ, ಬರೀ ಹಿಂಗೆ ಐತೆ ರೋಡ್ ಇದು. ಹಾಂ, ಅಲ್ಲಿ ಎಲ್ಲ ಒಳ್ಳೆ ರೋಡ್ ಇರೋದೆಲ್ಲ ಕೀಳೋದು ಮಾಡೋದು, ಹಂಗೆ ಮಾಡಕತ್ತಾರೆ. ಹಾಂ, ರಸ್ತೆಗಳು ಎಲ್ಲ ಇಲ್ಲಿ ಅಧ್ವಾನ ಆಗೈತೆ ರೀ. ನಮ್ಮ ರಾಜನಗರದಾಗ ಬಂದು ಮಾಡ್ಬೇಕಂತ ಕಡೆ ಕೇಳ್ತೀವಿ.